ರೇಣುಕಾಸ್ವಾಮಿ ಕೊಲೆ ಕೇಸ್ನಲ್ಲಿ ಜೈಲಲ್ಲಿರೋ ನಟ ದರ್ಶನ್ಗೆ ಮನೆಯೂಟ ಮರೀಚಿಕೆಯಾಗಿದೆ. ಸುದೀರ್ಘ ವಾದ ಪ್ರತಿವಾದ ಆಲಿಸಿರೋ ಎಸಿಎಂಎಂ ಕೋರ್ಟ್ ಆದೇಶವನ್ನ ಜುಲೈ 25ಕ್ಕೆ ಮುಂದೂಡಿದೆ. ಹೀಗಾಗಿ ದರ್ಶನ್ಗೆ ಇನ್ನೂ 3 ದಿನ ಜೈಲೂಟವೇ ಫಿಕ್ಸ್ ಆಗಿದೆ. ಮನೆಯೂಟಕ್ಕಾಗಿ ದರ್ಶನ್ ಪರ ವಕೀಲರು ಹೈಕೋರ್ಟ್ಗೆ ರಿಟ್ ಅರ್ಜಿ ಹಾಕಿದ್ರು. ಹೀಗಾಗಿ ಮ್ಯಾಜಿಸ್ಟ್ರೇಟ್ ಕೋರ್ಟ್ಗೆ ಹೋಗುವಂತೆ ಹೈಕೋರ್ಟ್ ಪೀಠ ಸೂಚಿಸಿತ್ತು. ಅದರಂತೆ ಅರ್ಜಿ ವಿಚಾರಣೆ ನಡೆಸಿದ ಮ್ಯಾಜಿಸ್ಟ್ರೇಟ್ ಕೋರ್ಟ್ ಇದೀಗ ತೀರ್ಪನ್ನ ಕಾಯ್ದಿರಿಸಿದೆ. ಜೈಲಿನಲ್ಲಿರೋ ದರ್ಶನ್ ಮನೆಯೂಟಕ್ಕೆ ಸಂಬಂಧಪಟ್ಟಂತೆ ಮ್ಯಾಜಿಸ್ಟ್ರೇಟ್ ಕೋರ್ಟ್ನಲ್ಲಿ ವಾದ ಪ್ರತಿವಾದ ನಡೆಯಿತು. ದರ್ಶನ್ ಪರ ವಕೀಲ ರಾಘವೇಂದ್ರ ವಾದ ಮಂಡಿಸಿದ್ದಾರೆ. ದರ್ಶನ್ಗೆ ಜೈಲು ಊಟ ಜೀರ್ಣ ಆಗ್ತಾ ಇಲ್ಲ, ಹೀಗಾಗಿ ಮನೆಯೂಟಕ್ಕೆ ಅವಕಾಶ ಮಾಡಿಕೊಡಿ. ಈ ಹಿಂದೆ ಪಾತಕಿ ಚಾರ್ಲ್ಸ್ ಶೋಭರಾಜ್ಗೂ ಮನೆಯೂಟ ನೀಡಲಾಗ್ತಾ ಇತ್ತು ಅಂತ ಪ್ರತಿಪಾದಿಸಿದ್ದಾರೆ. ಅಲ್ಲದೆ ಕ್ರಿಮಿನಲ್ಗಳಿಗೆ ಮನೆಯೂಟಕ್ಕೆ ಅವಕಾಶ ನೀಡಲಾಗುತ್ತೆ, ಆದ್ರೆ ದರ್ಶನ್ ಫಿಲ್ಮ್ ಸ್ಟಾರ್ ಆಗಿದ್ದಾರೆ, ಪಬ್ಲಿಸಿಟಿ ಆಗೋದ್ರಿಂದ ಅವರಿಗೆ ಮನೆಯೂಟ ಕೊಡೋದಕ್ಕೆ ಹಿಂದೇಟು ಹಾಕಲಾಗ್ತಾ ಇದೆ. ಆರೋಪಿ ಅಪರಾಧಿ ಆಗೋವರೆಗೂ ಮನೆಯೂಟಕ್ಕೆ ಅವಕಾಶ ಇದೆ, ಅಪರಾಧಿ ಆಗೋವರೆಗೂ ಈ ಅವಕಾಶ ಬಳಸಿಕೊಳ್ಳಬಹುದು. ವಕೀಲ ರಾಘವೇಂದ್ರರಿಂದ ವಾದವನ್ನ ಮಂಡಿಸಲಾಗಿದೆ. ಇನ್ನು ದರ್ಶನ್ ಪರ ವಕೀಲರ ವಾದಕ್ಕೆ ಎಸ್ಪಿಪಿ ಪ್ರಸನ್ನ ಕುಮಾರ್ ಆಕ್ಷೇಪವನ್ನ ವ್ಯಕ್ತಪಡಿಸಿದರು. ದರ್ಶನ್ ನ್ಯಾಯಾಂಗ ಬಂಧನದಲ್ಲಿದ್ದಾರೆ, ದರ್ಶನ್ಗೆ ಫುಡ್ ಪಾಯ್ಸನ್ ಆಗಿದೆ ಅಂತಿದ್ದಾರೆ, ಆದ್ರೆ ಒಮ್ಮೆಯೂ ಬೇಧಿ ಆಗಿದೆ ಅಂತ ಚಿಕಿತ್ಸೆ ಕೊಟ್ಟಿಲ್ಲ. ಜೈಲು ಕೈಪಿಟಿಯಲ್ಲಿ ಮನೆ ಊಟ ಅನ್ನೋದಿಲ್ಲ, ಹುಷಾರಿಲ್ಲದಿದ್ದಾಗ ವಿಶೇಷ ಊಟ ನೀಡಬಹುದು, ಮನೆ ಊಟವನ್ನೇ ನೀಡಬೇಕು ಅಂತಿಲ್ಲ. ದಿನ ಬಿರಿಯಾನಿ ಚಿಕನ್ ತಿನ್ನಬೇಕು ಅಂದ್ರೆ ಆಗಲ್ಲ. ಇವತ್ತು ಕೂಡ ಮೆಡಿಕಲ್ ರಿಪೋರ್ಟ್ ಇದೆ, ವೈರಲ್ ಫೀವರ್ ಅಂತ ಬಿಸಿ ನೀರು ಕೊಡಬಹುದು ಅಷ್ಟೇ. ಹೀಗಾಗಿ ಮನೆ ಊಟ ನೀಡಬೇಕು ಅಂತ ಏನಿಲ್ಲ, ಹೊಟ್ಟೆ ಕೆಟ್ರೆ ಸಾತ್ವಿಕ ಊಟ ನೀಡಬೇಕು ಅಂತ ವಾದ ಮಂಡಿಸಿದ್ದಾರೆ. ಕೊಲೆ ಕೇಸಲ್ಲಿ ಜೈಲು ಸೇರಿರೋ ನಟ ದರ್ಶನ್ ನೋಡಲು ಪತ್ನಿ ವಿಜಯಲಕ್ಷ್ಮಿ ಹಾಗೂ ತಮ್ಮ ದಿನಕರ್ ತೂಗುದೀಪ್ ಪರಪ್ಪನ ಅಗ್ರಹಾರ ಜೈಲಿಗೆ ಆಗಮಿಸಿದ್ರು. ಕಪ್ಪು ಬಣ್ಣದ ಕಿಯಾ ಕಾರಲ್ಲಿ ಇಬ್ಬರು ಒಟ್ಟಿಗೆ ಆಗಮಿಸಿ ದರ್ಶನ್ ಜೊತೆ ಮಾತುಕತೆ ನಡೆಸಿದ್ದಾರೆ. ಇನ್ನು ದರ್ಶನ್ಗೆ ಪತ್ನಿ ವಿಜಯಲಕ್ಷ್ಮಿ ಮಾನಸಿಕವಾಗಿ ಕುಗ್ಗದ ಹಾಗೆ ಧೈರ್ಯ ತುಂಬಿದ್ದಾರೆ. ಜೈಲಲ್ಲಿರುವ ನಟ ದರ್ಶನ್ ನೋಡೋದಕ್ಕೆ ನಟ ವಿನೋದ್ ರಾಜ್ ಪರಪ್ಪನ ಅಗ್ರಹಾರ ಜೈಲಿಗೆ ಆಗಮಿಸಿದ್ರು. ಆದ್ರೆ ದರ್ಶನ್ ಭೇಟಿಯಾಗದೆ ನಟ ವಿನೋದ್ ರಾಜ್ ಸ್ನೇಹಿತರ ಜೊತೆ ವಾಪಸ್ ಆಗಿದ್ದಾರೆ. ದಿನಕ್ಕೊಂದೇ ಭೇಟಿ ಅಂತ ಹೇಳ್ತಿದ್ದಾರೆ, ಹೀಗಾಗಿ ನಮಗೆ ಅವಕಾಶ ಕೊಟ್ಟಿಲ್ಲ ಅಂತ ಹೇಳಿದ್ರು. ದರ್ಶನ್ ಮನಸ್ಸು ಮಗುವಿನಂತೆ, ಅಂತಹ ವ್ಯಕ್ತಿಗೆ ಸಡನ್ ಆಗಿ ಹೀಗಾಗೋದಕ್ಕೆ ಸಾಧ್ಯತೆ ಇದೆಯಾ ಅಂತ ಆಶ್ಚರ್ಯ ವ್ಯಕ್ತಪಡಿಸಿದ್ರು. ಇನ್ನು ಜೈಲಲ್ಲಿರೋ ಪವಿತ್ರ ಗೌಡ ನೋಡೋದಕ್ಕೆ ಇವತ್ತು ಪರಪ್ಪನ ಅಗ್ರಹಾರಕ್ಕೆ ಪವಿತ್ರ ಗೌಡ ಕುಟುಂಬಸ್ಥರು ಆಗಮಿಸಿದ್ರು. ತಾಯಿ ಶೋಭಾ, ಚಿಕ್ಕಮ್ಮ ಹಾಗೇನೆ ಮಗ ಒಟ್ಟಿಗೆ ಆಗಮಿಸಿ ಪವಿತ್ರ ಗೌಡ ಜೊತೆ ಕೆಲ ಹೊತ್ತು ಚರ್ಚಿಸಿ ಮಗಳಿಗೆ ಧೈರ್ಯ ತುಂಬಿ ವಾಪಸ್ಸಾಗಿದ್ದಾರೆ. ರೇಣುಕಾಸ್ವಾಮಿ ಮೇಲೆ ಪಟ್ಟಣಗೆರೆ ಶೆಡ್ನಲ್ಲಿ ಹಲ್ಲೆ ನಡೆಸಿದ ಬಳಿಕ ರೇಣುಕಾಸ್ವಾಮಿ ಕ್ಷಮೆ ಕೇಳಿಸಲು ಡಿ ಗ್ಯಾಂಗ್ ಮುಂದಾಗಿತ್ತಂತೆ. ಕ್ಷಮಾಪಣೆ ವಿಡಿಯೋ ಮಾಡಿ ಜಾಲತಾಣದಲ್ಲಿ ಅಪ್ಲೋಡ್ ಮಾಡೋದಕ್ಕೆ ಡಿ ಗ್ಯಾಂಗ್ ಮುಂದಾಗಿತ್ತಂತೆ. ಸಾರಿ ಕೇಳು ಬಿಟ್ಬಿಡ್ತೇವೆ ಅಂತ ಒತ್ತಾಯ ಮಾಡಿತ್ತಂತೆ ಡಿ ಗ್ಯಾಂಗ್. ಅಶ್ಲೀಲ ಮೆಸೇಜ್ ಕಳಿಸಲ್ಲ ಅಂತ ಹೇಳಲು ವಾರ್ನಿಂಗ್ ಕೊಟ್ಟಿದ್ರಂತೆ. ಆದ್ರೆ ಹಲ್ಲೆಯ ತೀವ್ರತೆಗೆ ರೇಣುಕಾಸ್ವಾಮಿ ಸಂಪೂರ್ಣ ನಿತ್ರಾಣಗೊಂಡು ಸಾವನ್ನಪ್ಪಿದ್ದಾನೆ. ರೇಣುಕಾಸ್ವಾಮಿ ಕೊಲೆಗೆ ಸಂಬಂಧ ತನಿಖೆ ಚುರುಕುಗೊಳಿಸಿರುವ ಪೊಲೀಸರು ಮತ್ತಷ್ಟು ಸಾಕ್ಷ್ಯಗಳನ್ನು ಸಂಗ್ರಹಕ್ಕೆ ಮುಂದಾಗಿದ್ದಾರೆ. ಕಿಡ್ನಾಪ್ ಆದ ಸ್ಥಳದಿಂದ ಶೆಡ್ನವರೆಗೆ ಸಾಕ್ಷ್ಯಗಳನ್ನು ಪೊಲೀಸರು ಕಲೆ ಹಾಕ್ತಿದ್ದಾರೆ. ರೇಣುಕಾಸ್ವಾಮಿಯನ್ನ ಕಿಡ್ನಾಪ್ ಮಾಡಿದ ದರ್ಶನ್ ಗ್ಯಾಂಗ್ ಶೆಡ್ಗೆ ಹೋಗುವ ದಾರಿಯಲ್ಲೇ ಮದ್ಯ ಸೇವನೆ ಮಾಡಿದ್ದಲ್ಲದೆ ಸ್ವಾಮಿ ಕೈಯಲ್ಲೇ ಆರೋಪಿಗಳು ಮದ್ಯದ ದುಡ್ಡನ್ನ ಕೊಡಿಸಿದ್ದಾರೆ. ಸದ್ಯ ಈಗ ಮದ್ಯ ಖರೀದಿಸಿದ್ದ ವೈನ್ ಶಾಪ್, ಹೋಟೆಲ್ಗಳಲ್ಲಿನ ಸಿಸಿಟಿವಿ ಸಾಕ್ಷ್ಯ ಸಂಗ್ರಹಕ್ಕೆ ಪೊಲೀಸರು ಮುಂದಾಗಿದ್ದಾರೆ. ಸದ್ಯ ಜೈಲು ಪಾಲಾಗಿರುವ ನಟ ದರ್ಶನ್ ನೀನಾಸಂನಲ್ಲಿದ್ದಾಗ ಹೇಗಿದ್ರು ಅನ್ನುವ ವಿಚಾರವನ್ನ ನೀನಾಸಂ ರತ್ನಕ್ಕ ಬಿಚ್ಚಿಟ್ಟಿದ್ದಾರೆ. ಸದ್ಯ ಜೈಲಲ್ಲಿ ಊಟ ಬಿಟ್ಟಿರುವ ನಟ ದರ್ಶನ್ಗೆ ರತ್ನಕ್ಕ ಕಿವಿ ಮಾತು ಹೇಳಿದ್ದು, ಕಷ್ಟದ ದಿನಗಳನ್ನ ನೆನೆದು ಊಟ ಮಾಡು, ನಿನ್ನತನವನ್ನ ಉಳಿಸ್ಕೊಂಡು ಆರೋಗ್ಯ ಕಾಪಾಡ್ಕೋ, ಮಾನಸಿಕವಾಗಿ ಕುಗ್ಬೇಡ, ಒಳ್ಳೆಯ ದಿನ ಬರುತ್ತೆ ಅಂತ ನ್ಯೂಸ್ 18 ಮೂಲಕ ಕಿವಿ ಮಾತು ಹೇಳಿದ್ದಾರೆ. ಸದ್ಯ ದರ್ಶನ್ ಪರಿಸ್ಥಿತಿ ಕಂಡು ರತ್ನಕ್ಕ ಕಣ್ಣೀರಿಟ್ಟಿದ್ದಾರೆ. ಮಳೆಗೆ ಸಂಬಂಧಪಟ್ಟಂತಹ ಸುದ್ದಿಗಳನ್ನ ನೋಡ್ತಾ ಹೋಗೋಣ. ಶಿರೂರಲ್ಲಿ ಗುಡ್ಡ ಕುಸಿತವಾದ ಸ್ಥಳದಲ್ಲಿ 7ನೇ ದಿನವೂ ಕಾರ್ಯಾಚರಣೆ ಮುಂದುವರಿಸಲಾಗಿದೆ. ಗುಡ್ಡ ಸಿಲುಕಿರುವ ಭಾರತ್ ಬೆನ್ಸ್ ಲಾರಿ ಮತ್ತು ಚಾಲಕ ಅರ್ಜುನ್ಗಾಗಿ ಶೋಧ ಕಾರ್ಯ ನಡೆಸಲಾಗ್ತಾ ಇದೆ. ನಿನ್ನೆಯಿಂದ ಸೇನಾಪಡೆ ಕೂಡ ಮೊಕ್ಕಾಂ ಹೂಡಿದೆ, ಆದರೆ ಈವರೆಗೂ ಲಾರಿ ಮತ್ತು ಚಾಲಕನ ಸುಳಿವು ಮಾತ್ರ ಪತ್ತೆಯಾಗಿಲ್ಲ. ಇನ್ನು ಗುಡ್ಡ ಕುಸಿತದ ಸ್ಥಳದಲ್ಲೇ ಇರುವ ಕೇರಳ ಶಾಸಕ ಅಶ್ರಫ್ ಲಾರಿ ಹಾಗೂ ಚಾಲಕ ಸಿಗದೆ ಇರೋದಕ್ಕೆ ಬೇಸರ ವ್ಯಕ್ತಪಡಿಸಿದ್ದಾರೆ.
ನ್ಯೂಸ್ 18 ಜೊತೆ ಮಾತನಾಡಿದ ಅವರು ಮಣ್ಣು ತೆರವು ನಡೀತಾ ಇದೆ, ಆದ್ರೆ ಲಾರಿ ಮಾತ್ರ ಸಿಗ್ತಾ ಇಲ್ಲ. ಘಟನೆ ಮುಂಚೆ ಅರ್ಜುನ್ ಕುಟುಂಬದವರ ಜೊತೆ ಮಾತನಾಡಿದ್ದೇನೆ. ಗಂಗಾವಳಿ ನದಿ ದಡದ ಮಣ್ಣಿನಲ್ಲಿ ಸಿಕ್ಕಿ ಹಾಕಿಕೊಂಡ ಬಗ್ಗೆ ಶಂಕೆ ಇದೆ ಅಂತ ಕಾರ್ಯಾಚರಣೆ ವೇಳೆ ಸಿಬ್ಬಂದಿ ಹೇಳ್ತಿದ್ದಾರೆ. ಕಾದ್ ನೋಡೋಣ ಸಿಗುತ್ತೆ ಅಂತ ಹೇಳಿದ್ದಾರೆ. ಶಿರೂರು ಗುಡ್ಡ ಕುಸಿತವಾಗಿದ್ದರಿಂದ ಗೋವಾ ಮಂಗಳೂರು ರಾಷ್ಟ್ರೀಯ ಹೆದ್ದಾರಿಯ ಸಂಚಾರವೂ ಸ್ಥಗಿತವಾಗಿದೆ. ಕಳೆದ 7 ದಿನದಿಂದ ಸಂಚಾರ ಸ್ಥಗಿತವಾಗಿದ್ದು ಹೆದ್ದಾರಿಯಲ್ಲಿ ಸಾಲುಗಟ್ಟಿ ಲಾರಿಗಳು ನಿಂತಿವೆ. ಇದರಿಂದಾಗಿ ಲಾರಿ ಚಾಲಕರು ಮತ್ತು ಕಾರ್ಮಿಕರ ಪರಿಸ್ಥಿತಿ ಅಯೋಮಯವಾಗಿದ್ದು ಊಟ ತಿಂಡಿಯೂ ಇಲ್ಲದೆ ಪರದಾಡುವ ಸ್ಥಿತಿ ನಿರ್ಮಾಣವಾಗಿದೆ. ಹೀಗಾಗಿ ಆದಷ್ಟು ಬೇಗ ಕಾರ್ಯಾಚರಣೆ ನಡೆಸೋದಕ್ಕೆ ಲಾರಿ ಚಾಲಕರು ಕಾರ್ಮಿಕರು ಆಗ್ರಹಿಸುತ್ತಿದ್ದಾರೆ. ಇನ್ನು ಇದೇ ವೇಳೆ ಶಾಸಕ ಸತೀಶ್ ಸೈಲ್ ವಾಹನ ಅಡ್ಡಗಟ್ಟಿ ತಮ್ಮ ಕಷ್ಟವನ್ನ ಹೇಳಿಕೊಂಡಿದ್ದಾರೆ. ಶಿರೂರು ಗುಡ್ಡ ಕುಸಿತವಾದ ಸ್ಥಳದಲ್ಲಿ 7ನೇ ದಿನವೂ ತೆರವು ಕಾರ್ಯಾಚರಣೆ ನಡೀತಾ ಇದೆ. ಇನ್ನು ಇದೇ ಗುಡ್ಡ ಕುಸಿತವಾದ ದಿನ ಲೋಕೇಶ್ ಎಂಬಾತ ಕೂಡ ನಾಪತ್ತೆಯಾಗಿದ್ದಾನೆ. ಸದ್ಯ ಮಣ್ಣಿನ ಅಡಿ ಲೋಕೇಶ್ ನಾಯಕ್ ಇದ್ದಾರೆ ಅಂತ ಕುಟುಂಬಸ್ಥರು ಕಣ್ಣೀರು ಹಾಕ್ತಿದ್ದಾರೆ. ಅಲ್ಲದೆ ಮಗನನ್ನ ಹುಡುಕಿಕೊಡುವಂತೆ ಪೊಲೀಸ್ ಠಾಣೆಗೆ ಕುಟುಂಬಸ್ಥರು ದೂರನ್ನ ಕೊಟ್ಟಿದ್ದಾರೆ. ಗೋವಾದಲ್ಲಿ ಬೋಟ್ ರಿಪೇರಿ ಕೆಲಸ ಮಾಡ್ತಾ ಇದ್ದ ಲೋಕೇಶ್ ಜ್ವರ ಬಂದಿದ್ದಕ್ಕೆ ರಜೆ ಪಡೆದು ಮನೆ ಕಡೆ ಬಂದಿದ್ದ. ಗುಡ್ಡ ಕುಸಿತದ ದಿನ ಶೃಂಗೇರಿಗೆ ಹೋಗಿ ಬರೋದಾಗಿ ತೆರಳಿದ್ದ ಲೋಕೇಶ್ ಕೂಡ ಮಣ್ಣಿನ ಅಡಿ ಸಿಲುಕಿರುವ ಶಂಕೆ ವ್ಯಕ್ತವಾಗಿದೆ. ಭಾರಿ ಮಳೆಗೆ ಉಡುಪಿಯ ಹಲವು ಕಡೆ ಗುಡ್ಡ ಕುಸಿತ ಆಗಿದೆ. ಸೋಮೇಶ್ವರದಲ್ಲಿ 4 ದಿನದಿಂದ ಗುಡ್ಡ ಕುಸಿತವಾಗ್ತಾ ಇದ್ದು ರಸ್ತೆ ಮೇಲೆ ಮಣ್ಣು ಬಿದ್ದು ಸಂಚಾರಕ್ಕೆ ಅಡಚಣೆಯಾಗಿದೆ. ರಸ್ತೆ ಮೇಲೆ ಮಣ್ಣು ಬೀಳ್ತಾ ಇರೋದ್ರಿಂದ 13 ಕಿಲೋಮೀಟರ್ ಸುತ್ತಿ ಓಡಾಡುವಂತಹ ಅನಿವಾರ್ಯತೆ ಇದೆ. ಹೀಗಾಗಿ ಸವಾರರು ಮಣ್ಣನ್ನ ಕೂಡಲೇ ತೆರವು ಮಾಡಿ ಅಂತ ಒತ್ತಾಯಿಸುತ್ತಿದ್ದಾರೆ. ಬೆಂಗಳೂರಿನಲ್ಲಿ 5 ದಿನಗಳ ಕಾಲ ಭಾರೀ ಮಳೆಯಾಗಲಿದೆ ಅಂತ ರಾಜ್ಯ ಹವಾಮಾನ ಇಲಾಖೆ ಮಾಹಿತಿ ನೀಡಿದೆ. ಕಳೆದೊಂದು ವಾರದಿಂದ ನಗರದಲ್ಲಿ ಸಾಧಾರಣ ಮಳೆಯಾಗ್ತಾ ಇದ್ದು ಮುಂದಿನ 5 ದಿನ ಭಾರೀ ಮಳೆಯಾಗಲಿದೆ ಅಂತ ಮುನ್ಸೂಚನೆ ನೀಡಿದೆ. ಚಿಕ್ಕಮಗಳೂರಿನಲ್ಲಿ ಭಾರೀ ಮಳೆಗೆ ಜಿಲ್ಲೆಯಲ್ಲಿರುವ ಜಲಪಾತಗಳು ಉಕ್ಕಿ ಹರಿತಾ ಇದೆ. ಕಾಮೇನಹಳ್ಳಿ ಕಾವಲು ಬಳಿ ಇರುವಂತಹ ಡೈಮಂಡ್ ಫಾಲ್ಸ್ ಉಕ್ಕಿ ಹರಿತಾ ಇದ್ದು ಜಲಪಾತದ ತುದಿಯಲ್ಲಿ ನಿಂತು ಪ್ರವಾಸಿಗರು ಹುಚ್ಚಾಟ ಮಾಡಿದ್ದಾರೆ. ಕೆಆರ್ಎಸ್ ಕಬಿನಿ ಜಲಾಶಯದಿಂದ ನೀರು ಹೊರಬಿಡುತ್ತಿರುವ ಹಿನ್ನೆಲೆ ಚಾಮರಾಜನಗರದ ಕೊಳ್ಳೇಗಾಲ ತಾಲೂಕಿನ ನದಿ ಪಾತ್ರದ ಗ್ರಾಮಗಳಿಗೆ ಪ್ರವಾಹ ಭೀತಿ ಶುರುವಾಗಿದೆ. ಹಳೆ ಹಂಪಾಪುರ, ದಾಸನಪುರ, ಹಳೆ ಅಣಗಳ್ಳಿ, ಹರಳೆ ಸೇರಿದಂತೆ 9 ಗ್ರಾಮಗಳಿಗೆ ನೆರೆ ಆತಂಕ ಶುರುವಾಗಿದ್ದು ಗ್ರಾಮಗಳಿಗೆ ನೀರು ನುಗ್ಗದಂತೆ ತಡೆಗೋಡೆ ನಿರ್ಮಿಸುವಂತೆ ಮನವಿ ಮಾಡಿದರು. ಅಧಿಕಾರಿಗಳು ಕ್ರಮ ಕೈಗೊಳ್ಳದ್ದಕ್ಕೆ ಗ್ರಾಮಸ್ಥರು ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ನಿರಂತರ ಮಳೆಯಿಂದಾಗಿ ಮೈಸೂರಿನ ಒಲಿಂಪಿಯಾ ಚಿತ್ರಮಂದಿರ ಹಿಂಬದಿ ಗೋಡೆ ಕುಸಿತವಾಗಿದೆ. ಘಟನೆಯಲ್ಲಿ ಬೀದಿ ಬದಿಯಲ್ಲಿ ವ್ಯಾಪಾರ ಮಾಡ್ತಾ ಇದ್ದಂತಹ 4 ಗಾಯವಾಗಿದ್ದು ಇಬ್ಬರ ಸ್ಥಿತಿ ಗಂಭೀರವಾಗಿದೆ. ಗಾಯಾಳುಗಳನ್ನು ಕೆಆರ್ ಆಸ್ಪತ್ರೆಗೆ ರವಾನೆ ಮಾಡಲಾಗಿದ್ದು ಸ್ಥಳಕ್ಕೆ ಪೊಲೀಸರು, ಅಗ್ನಿಶಾಮಕ ದಳ ಆಗಮಿಸಿ ತೆರವು ಕಾರ್ಯ ಮಾಡಲಾಗ್ತಾ ಇದೆ. ಭಾರಿ ಮಳೆಯಿಂದಾಗಿ ಜಲಪಾತ ನದಿಗಳು ಉಕ್ಕಿ ಹರಿತಾ ಇದೆ. ಇನ್ನು ಗೋವಾದಲ್ಲಿರುವ ಪ್ರಸಿದ್ಧ ದೂದ್ ಸಾಗರ ಜಲಪಾತಕ್ಕೆ ಜೀವ ಕಳೆ ಬಂದಿದೆ. 310 ಮೀಟರ್ ಎತ್ತರದಲ್ಲಿರುವ ಜಲಪಾತದಿಂದ ನೀರು ಹಾಲ್ನೊರೆಯಂತೆ ಧುಮ್ಮಿಕ್ತಾ ಇದೆ. ಇನ್ನು ಜಲಪಾತದ ಅಡಿಯಲ್ಲೇ ರೈಲು ಸಾಗ್ತಾ ಇದ್ದು ಫಾಲ್ಸ್ನ ಜಲವೈಭವ ನೋಡುಗರನ್ನ ಸೆಳಿತಾ ಇದೆ. ರಾಜ್ಯದಲ್ಲಿ ಏನೆಲ್ಲ ಬೆಳವಣಿಗೆಗಳು ಆಗ್ತಾ ಇದೆ ಅನ್ನೋದನ್ನ ನೋಡೋಣ. ರಾಜ್ಯ ಸುದ್ದಿಯಲ್ಲಿ ಗ್ಯಾಸ್ ಗೀಸರ್ನ ಅನಿಲ ಬಿಡುಗಡೆ ಹಿನ್ನೆಲೆ ತಾಯಿ ಮಗ ಇಬ್ಬರೂ ಸಹ ಸಾವನ್ನಪ್ಪಿರುವ ಘಟನೆ ರಾಮನಗರದ ಮಾಗಡಿಯ ಜ್ಯೋತಿ ನಗರದಲ್ಲಿ ನಡೆದಿದೆ. ತಾಯಿ ಶೋಭಾ, ಪುತ್ರ ದಿಲೀಪ್ ಮೃತ ದುರ್ದೈವಿಗಳಾಗಿದ್ದಾರೆ. ಸ್ಥಳಕ್ಕೆ ಪೊಲೀಸರು ಭೇಟಿ ಕೊಟ್ಟು ಪರಿಶೀಲನೆ ನಡೆಸುತ್ತಿದ್ದಾರೆ. ಮಕ್ಕಳು ಆಗ್ಲಿಲ್ಲ ಅಂತ ಖಿನ್ನತೆ ಹಾಗೂ ಅನಾರೋಗ್ಯ ಪೀಡಿತ ದಂಪತಿ ಆತ್ಮಹತ್ಯೆಗೆ ಶರಣಾಗಿರೋ ಘಟನೆ ದಾವಣಗೆರೆ ಜಿಲ್ಲೆಯ ನ್ಯಾಮತಿ ತಾಲೂಕಿನ ಮಲ್ಲಿಗೇನಹಳ್ಳಿ ಗ್ರಾಮದಲ್ಲಿ ನಡೆದಿದೆ. 62 ವರ್ಷದ ಷಣ್ಮುಗಪ್ಪ, 50 ವರ್ಷದ ಇಂದ್ರಮ್ಮ ಆತ್ಮಹತ್ಯೆ ಮಾಡಿಕೊಂಡ ದಂಪತಿ. ಇವರು ವಿವಾಹವಾಗಿ 30 ವರ್ಷ ಕಳೆದರೂ ಮಕ್ಕಳಾಗದೆ ಒತ್ತಡಕ್ಕೆ ಒಳಗಾಗಿದ್ರು ಎನ್ನಲಾಗಿದೆ. ಅಲ್ಲದೆ ಪಾರ್ಶ್ವವಾಯುವಿನಿಂದ ಷಣ್ಮುಗಪ್ಪ ಸಕ್ಕರೆ ಕಾಯಿಲೆಯಿಂದ ಇಂದ್ರಮ್ಮ ಬಳಲ್ತಾ ಇದ್ರು. ಹೀಗಾಗಿ ಮನನೊಂದು ವಿಷಪೂರಿತ ಮಾತ್ರೆ ನುಂಗಿ ಆತ್ಮಹತ್ಯೆಗೆ ಶರಣಾಗಿದ್ದಾರೆ. ನ್ಯಾಮತಿ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಮನೆಯ ಕಾಂಪೌಂಡ್ ಹಾರಿ ನಾಯಿ ಹೊತ್ತೊಯ್ಯಲು ಚಿರತೆ ಯತ್ನಿಸಿರುವ ಘಟನೆ ಹಾಸನದ ಸುಂಡಳ್ಳಿ ಗ್ರಾಮದಲ್ಲಿ ನಡೆದಿದೆ. ಗ್ರಾಮದ ಲೋಕೇಶ್ ಅನ್ನುವವರ ಮನೆ ಆವರಣಕ್ಕೆ ಚಿರತೆ ಬಂದಿದ್ದು ಮನೆಯ ಮುಂದೆ ಮಲಗಿದ್ದ ನಾಯಿಯನ್ನ ಎಳೆದೊಯ್ಯುವುದಕ್ಕೆ ಪ್ರಯತ್ನಿಸಿದೆ. ಈ ವೇಳೆ ಮನೆಯವರು ಚಿರತೆ ಮೇಲೆ ಟಾರ್ಚ್ ಲೈಟ್ ಬಿಡ್ತಾ ಇದ್ದಂತೆ ನಾಯಿ ಬಿಟ್ಟು ಚಿರತೆ ಓಡಿ ಹೋಗಿದೆ. ಸದ್ಯ ಮನೆ ಮುಂದೆ ಬಂದಿದ್ದ ಚಿರತೆಯ ದೃಶ್ಯ ಸಿಸಿಟಿವಿಯಲ್ಲಿ ಸೆರೆಯಾಗಿದೆ.
ಹಾಗೆಯೇ ಬಾಗಲಕೋಟೆ ಜಿಲ್ಲೆಯ ಮುಧೋಳ ತಾಲೂಕಿನ ಮಂಟೂರು ಬುದ್ನಿ ಪಿಎಂ ಗ್ರಾಮದ ವ್ಯಾಪ್ತಿಯಲ್ಲಿ ಕಳೆದ ಕೆಲ ದಿನಗಳಿಂದ ಚಿರತೆಯ ಹಾವಳಿ ಜೋರಾಗಿತ್ತು. ಜನ ಕೂಡ ಭಯಭೀತರಾಗಿದ್ರು. ಹೀಗಾಗಿ ಅರಣ್ಯ ಇಲಾಖೆ ಚಿರತೆಯನ್ನ ಹಿಡಿಯೋದಿಕ್ಕೆ ಬೋನ್ ಇಟ್ಟಿತ್ತು. ಬೋನಿಗೆ ಬಿದ್ದ ಚಿರತೆ ಅರಣ್ಯ ಸಿಬ್ಬಂದಿಯ ನಿರ್ಲಕ್ಷ್ಯದಿಂದ ಎಸ್ಕೇಪ್ ಆಗಿದೆ. ಅರಣ್ಯಾಧಿಕಾರಿಗಳ ಬೇಜವಾಬ್ದಾರಿಗೆ ಸ್ಥಳೀಯರು ತೀವ್ರ ಆಕ್ರೋಶವನ್ನ ಹೊರಹಾಕಿದ್ದಾರೆ. ಇನ್ನು ವಿಜಯನಗರ ಜಿಲ್ಲೆಯ ಹೊಸಪೇಟೆ ತಾಲೂಕಿನ ತಳವಾರಘಟ್ಟ ಅಗಸಿ ಬಳಿ ಕರಡಿ ಪ್ರತ್ಯಕ್ಷ ಆಗಿದೆ. ರಸ್ತೆ ಬದಿಯಲ್ಲಿ ನಿಂತಿದ್ದ ಕರಡಿಯನ್ನ ಕಂಡು ವಾಹನ ಸವಾರರು ಭಯಭೀತರಾಗಿದ್ದಾರೆ. ಇನ್ನು ಕರಡಿ ಓಡಾಟದ ದೃಶ್ಯ ಸ್ಥಳೀಯರ ಮೊಬೈಲ್ನಲ್ಲಿ ಸೆರೆಯಾಗಿದೆ. ರಾಜಕೀಯ ಸುದ್ದಿಗಳತ್ತ ಗಮನ ಹರಿಸೋಣ. ಪ್ರತಿಪಕ್ಷ ನಾಯಕ ಆರ್ ಅಶೋಕ್ ವಿರುದ್ಧ ಹಕ್ಕುಚ್ಯುತಿ ಮಂಡನೆ ವಿಚಾರ ಸಂಬಂಧ ಸದನದಲ್ಲಿ ಅಶೋಕ್, ಪ್ರದೀಪ್ ಈಶ್ವರ್ ನಡುವೆ ಮಾತಿನ ಗುದ್ದಾಟ ನಡೆದಿದೆ. ಅಶೋಕ್ ಹೇಳಿಕೆಗೆ ಪ್ರದೀಪ್ ಈಶ್ವರ್ ಖಂಡನೆ ವ್ಯಕ್ತಪಡಿಸಿದ್ದು, ಶಾಸಕರ ಮೇಲೆ ಈ ರೀತಿ ಪದ ಬಳಕೆ ಮಾಡುವುದು ಸರಿಯಲ್ಲ ಅಂತ ಪ್ರಶ್ನೆ ಮಾಡಿದ್ದಾರೆ. ಇದಕ್ಕೆ ರಿಯಾಕ್ಷನ್ ಕೊಟ್ಟಿರುವಂತಹ ಅಶೋಕ್, ನಾನು ಅವಾಚ್ಯ ಶಬ್ದಗಳನ್ನು ಬಳಸಿಲ್ಲ, ಆ ರೀತಿ ಬಳಸಿದ್ರೆ ದಾಖಲೆ ಕೊಡ್ಲಿ ಅಂತ ಕಿಡಿಕಾರಿದ್ದಾರೆ. ತೋಟಕ್ಕೆ ನೀರು ಕಟ್ಟಿ ಬದುಕನ್ನ ಜಿಟಿ ಮಾಲ್ನಲ್ಲಿ ರೈತರ ಪ್ರವೇಶ ನಿರಾಕರಣೆ ವಿಚಾರದ ಬಗ್ಗೆ ವಿಧಾನಸಭಾ ಕಲಾಪದಲ್ಲಿ ಡಿಸಿಎಂ ಡಿಕೆ ಶಿವಕುಮಾರ್ ಪ್ರಸ್ತಾಪ ಮಾಡಿದ್ದಾರೆ. ರಾಜ್ಯದ ಮಾಲ್ಗಳು, ಮಾರುಕಟ್ಟೆ ಪ್ರದೇಶ ಎಲ್ಲಿಯೇ ಆಗಲಿ ಮಾರ್ಗಸೂಚಿ ರಚಿಸುತ್ತೇವೆ. ಪಂಚೆ ನಮ್ಮ ಸಂಸ್ಕೃತಿ, ಸಾಂಪ್ರದಾಯಿಕ ಉಡುಪು, ಅದನ್ನು ಅವಮಾನಿಸಬಾರದು. ಈಗಾಗಲೇ ರೈತನಿಗೆ ಅವಮಾನಿಸಿದ ಆ ಮಾಲ್ ಅನ್ನ ಮುಚ್ಚಿಸಿದ್ದೇವೆ. ಅವರು ಟ್ಯಾಕ್ಸ್ ಕೂಡ ಉಳಿಸಿಕೊಂಡಿದ್ರು ಅಂತ ಸದನಕ್ಕೆ ಉತ್ತರ ಕೊಟ್ಟಿದ್ದಾರೆ. ಈ ವೇಳೆ ಕೇವಲ ಗೈಡ್ಲೈನ್ಸ್ ಮಾಡಿದ್ರೆ ಸಾಲದು, ಲೈಸೆನ್ಸ್ ಕೊಡುವಾಗ ಕಂಡೀಷನ್ಸ್ ಹಾಕಿ ಅಂತ ವಿಪಕ್ಷ ನಾಯಕ ಆರ್ ಅಶೋಕ್ ಹೇಳಿದ್ದಾರೆ. ಎಲ್ಲ ಕಡೆ ಯಾವುದೇ ಜಿಟಿ ಮಾಲ್ನಲ್ಲಿ ಅವಮಾನಕ್ಕೆ ಒಳಗಾಗಿದ್ದ ರೈತ ಫಕೀರಪ್ಪಗೆ ಇವತ್ತು ಸ್ಪೀಕರ್ ಯುಟಿ ಖಾದರ್ ವಿಧಾನಸೌಧದಲ್ಲಿ ಸನ್ಮಾನ ಮಾಡಿದ್ರು. ಬಳಿಕ ಮಾಧ್ಯಮಗಳಿಗೆ ಮಾತನಾಡಿದ ರೈತ ಫಕೀರಪ್ಪ, ಮೊನ್ನೆ ಮಾಲ್ನಲ್ಲಿ ಅರ್ಧ ಗಂಟೆ ವೇಟ್ ಮಾಡಿಸಿದ್ದು ಬೇಸರ ಆಗಿತ್ತು. ಆಮೇಲೆ ನಮ್ಮ ಹುಡುಗ ಮಾತಾಡಿದ್ದಕ್ಕೆ ಮಾಲ್ ಒಳಗೆ ಬಿಟ್ಟರು. ನಾನು ವಿಧಾನಸೌಧಕ್ಕೆ ಮೊದಲ ಬಾರಿ ಬಂದಿದ್ದು ಬಹಳ ಖುಷಿ ಆಯಿತು ಅಂತ ಹೇಳಿದ್ದಾರೆ. ಅಸಹಜ ಲೈಂಗಿಕ ಕಿರುಕುಳ ಪ್ರಕರಣದಲ್ಲಿ ಜೈಲು ಪಾಲಾಗಿರುವ ಎಂಎಲ್ಸಿ ಸೂರಜ್ ರೇವಣ್ಣಗೆ ಜಾಮೀನು ಮಂಜೂರಾಗಿದೆ. ಹೊಳೆನರಸೀಪುರ ಗ್ರಾಮೀಣ ಠಾಣೆಯಲ್ಲಿ ದಾಖಲಾಗಿದ್ದ 2 ಕೇಸ್ನಲ್ಲಿ ಜಾಮೀನು ಕೋರಿ ಸೂರಜ್ ಜಾಮೀನು ಅರ್ಜಿ ಸಲ್ಲಿಸಿದ್ರು. ಇವತ್ತು ವಿಚಾರಣೆ ನಡೆಸಿದ ಕೋರ್ಟ್ 2 ಕೇಸ್ನಲ್ಲಿ ಷರತ್ತುಬದ್ಧ ಜಾಮೀನು ಮಂಜೂರು ಮಾಡಿದೆ. ವಾಲ್ಮೀಕಿ ನಿಗಮದ ಹಗರಣದಲ್ಲಿ ಇಡಿ ಕಸ್ಟಡಿಯಲ್ಲಿರುವ ಸಚಿವ ನಾಗೇಂದ್ರ ಅವರ ಕಸ್ಟಡಿ ಇವತ್ತಿಗೆ ಅಂತ್ಯಗೊಂಡ ಹಿನ್ನೆಲೆ ಇವತ್ತು ನಾಗೇಂದ್ರರನ್ನ ಜನಪ್ರತಿನಿಧಿಗಳ ಕೋರ್ಟ್ಗೆ ಹಾಜರುಪಡಿಸಲಾಗಿತ್ತು. ಸದ್ಯ ವಿಚಾರಣೆ ನಡೆಸಿದ ಕೋರ್ಟ್ ಮಾಜಿ ಸಚಿವ ನಾಗೇಂದ್ರಗೆ 14 ದಿನಗಳ ನ್ಯಾಯಾಂಗ ಬಂಧನವನ್ನ ವಿಧಿಸಿ ಆದೇಶವನ್ನ ಹೊರಡಿಸಿದೆ. ವಾಲ್ಮೀಕಿ ಹಗರಣದಲ್ಲಿ ನಾಗೇಂದ್ರ ಜೈಲು ಸೇರಿದ್ದಾರೆ. ಜೈಲಲ್ಲಿ ನಾಗೇಂದ್ರಗೆ 7140 ಯುಟಿಪಿ ನಂಬರ್ ಅನ್ನ ನೀಡಲಾಗಿದೆ. ವಾಲ್ಮೀಕಿ ನಿಗಮದ ಹಗರಣ ದಿನಕ್ಕೊಂದು ಟರ್ನ್ ಟ್ವಿಸ್ಟ್ ಪಡೆದುಕೊಳ್ತಾ ಇದೆ. ವಿಚಾರಣೆ ವೇಳೆ ಮಾಜಿ ಸಚಿವ ನಾಗೇಂದ್ರ ಹೆಸರು ಹೇಳುವಂತೆ ಇಡಿ ಅಧಿಕಾರಿಗಳಿಂದ ಒತ್ತಡ ಹಾಗೂ ಮಾನಸಿಕವಾಗಿ ಹಿಂಸೆ ನೀಡಿ ಕಿರುಕುಳ ನೀಡಿರುವ ಆರೋಪ ಕೇಳಿಬಂದಿದೆ. ಹೀಗಾಗಿ ನಿಗಮದ ಹಿಂದಿನ ಎಂಡಿ ಕಲ್ಲೇಶ್ ಇಡಿ ಅಧಿಕಾರಿಗಳ ವಿರುದ್ಧವೇ ಪೊಲೀಸರಿಗೆ ದೂರನ್ನ ಕೊಟ್ಟಿದ್ದು, ವಿಲ್ಸನ್ ಗಾರ್ಡನ್ ಠಾಣೆಯಲ್ಲಿ ಎಫ್ಐಆರ್ ದಾಖಲಾಗಿದೆ. ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಏನೆಲ್ಲ ಬೆಳವಣಿಗೆಗಳು ಆಗಿದೆ ಅನ್ನೋದನ್ನು ನೋಡೋಣ ವಿದೇಶಿ ಸುದ್ದಿಯಲ್ಲಿ. ಅಮೆರಿಕಾದಲ್ಲಿ ಅಧ್ಯಕ್ಷೀಯ ಸ್ಪರ್ಧೆಯಿಂದ ಜೋ ಬೈಡನ್ ಹಿಂದೆ ಸರಿದಿದ್ದಾರೆ. ಅಧ್ಯಕ್ಷೀಯ ಸ್ಥಾನಕ್ಕೆ ಕಮಲಾ ಹ್ಯಾರಿಸ್ ಹೆಸರನ್ನ ಜೋ ಬೈಡನ್ ಅನುಮೋದಿಸಿದ್ದಾರೆ. ಡೆಮಾಕ್ರೆಟಿಕ್ ಪಕ್ಷದ ಅಧ್ಯಕ್ಷೀಯ ಅಭ್ಯರ್ಥಿಯಾಗಿ ಕಮಲಾ ಹ್ಯಾರಿಸ್ ಹೆಸರನ್ನ ಬೈಡನ್ ಅನುಮೋದಿಸುತ್ತಿದ್ದಾರೆ ಅಂತ ಕಮಲಾ ಹ್ಯಾರಿಸ್ ವಿರುದ್ಧ ಡೊನಾಲ್ಡ್ ಟ್ರಂಪ್ ಕಿಡಿಕಾರಿದ್ದಾರೆ. ಜೋ ಬೈಡನ್ ಅವರಂತೆಯೇ ಕಮಲಾ ಹ್ಯಾರಿಸ್ ಕೂಡ ಹಾಸ್ಯಾಸ್ಪದ ವ್ಯಕ್ತಿ ಅಂತ ಟ್ರಂಪ್ ಲೇವಡಿ ಮಾಡಿದ್ದಾರೆ. ತಾನು ಮಾಡಿದ ತಪ್ಪಿಗೆ ಅಮೆರಿಕದಲ್ಲಿ ಮಹಿಳೆಯೊಬ್ಬಳು ಬರೋಬ್ಬರಿ 43 ವರ್ಷ ಜೈಲು ಶಿಕ್ಷೆ ಅನುಭವಿಸಿ ಬಿಡುಗಡೆಯಾಗಿದ್ದಾಳೆ. ಮದುವೆಯಾದ 3 ನಿಮಿಷಕ್ಕೆ ದಂಪತಿ ಡಿವೋರ್ಸ್ ಅನ್ನ ಘೋಷಿಸಿಕೊಂಡಿದ್ದಾರೆ. ಈ ವಿಚಿತ್ರ ಘಟನೆ ಕುವೈತಲ್ಲಿ ನಡೆದಿದೆ. ಮದುವೆಯಾದ ಕೂಡಲೇ ವರಮಹಾಶಯ ವಧುವಿಗೆ ಅವಹೇಳನ ಮಾಡಿದಂತೆ. ಹೀಗಾಗಿ ಮದುವೆ ಹಾಲಲ್ಲೇ ವಧು ವಿಚ್ಛೇದನ ಮಾಡಿದ್ದಾಳೆ. ನಾಳೆ ಪ್ರಧಾನಿ ಮೋದಿ ಸರ್ಕಾರದ 3.0 ಕೇಂದ್ರ ಬಜೆಟ್ ಮಂಡನೆ ಆಗಲಿದೆ. ಬಜೆಟ್ ಮಂಡನೆಗೆ ಸಕಲ ಸಿದ್ಧತೆ ಮಾಡಿಕೊಳ್ಳಲಾಗಿದೆ. ಕೇಂದ್ರ ವಿತ್ತ ಸಚಿವೆ ನಿರ್ಮಲಾ ಸೀತಾರಾಮನ್ಗೆ ಇದು 7ನೇ ಬಜೆಟ್ ಆಗಿದೆ. ಬಜೆಟ್ಗೆ ನವದೆಹಲಿಯ ತಮ್ಮ ಕಚೇರಿಯಲ್ಲಿ ಅಧಿಕಾರಿಗಳ ಜೊತೆ ಸೇರಿ ವಿತ್ತ ಸಚಿವೆ ನಿರ್ಮಲಾ ಸೀತಾರಾಮನ್ ಫೈನಲ್ ಟಚ್ ಕೊಟ್ಟರು. ಸಂಸತ್ನ ಮುಂಗಾರು ಅಧಿವೇಶನ ಆರಂಭ ಆಗಿದೆ. ಅಧಿವೇಶನದ ಮೊದಲ ದಿನವೂ ನೀಟ್ ಪ್ರಶ್ನೆ ಪತ್ರಿಕೆ ಸೋರಿಕೆ ಬಗ್ಗೆ ಭಾರೀ ಚರ್ಚೆಯಾಯಿತು. ಕೇಂದ್ರ ಶಿಕ್ಷಣ ಸಚಿವ ಧರ್ಮೇಂದ್ರ ಪ್ರಧಾನ್ ಮಾತನಾಡಿ 7 ವರ್ಷದಲ್ಲಿ 240ಕ್ಕೂ ಹೆಚ್ಚು ಪರೀಕ್ಷೆಗಳು ನಡೆದಿವೆ, ಆದರೆ ಯಾವುದೇ ಪ್ರಶ್ನೆ ಪತ್ರಿಕೆ ಸೋರಿಕೆ ಆಗಿಲ್ಲ ಅಂದ್ರು. ಇದಕ್ಕೆ ವಿಪಕ್ಷ ನಾಯಕ ರಾಹುಲ್ ಗಾಂಧಿ ಹಾಗೂ ಅಖಿಲೇಶ್ ಯಾದವ್ ತಿರುಗೇಟು ಕೊಟ್ಟರು.
ಸರ್ಕಾರಿ ನೌಕರರು ಆರ್ಎಸ್ಎಸ್ ಕಾರ್ಯಕ್ರಮದಲ್ಲಿ ಭಾಗವಹಿಸಬಾರದು ಅಂತ ಇದ್ದಂತಹ ನಿಷೇಧವನ್ನ ಕೇಂದ್ರ ಸರ್ಕಾರ ಹಿಂಪಡೆದುಕೊಂಡಿದೆ. ಈ ಬಗ್ಗೆ ಸುತ್ತೋಲೆ ಹೊರಡಿಸಿರುವ ಕೇಂದ್ರ ಸರ್ಕಾರ ಸರ್ಕಾರಿ ನೌಕರರು ಆರ್ಎಸ್ಎಸ್ ಕಾರ್ಯಕ್ರಮದಲ್ಲಿ ಭಾಗವಹಿಸಬಹುದು ಅಂತ ಹೇಳಿದೆ. ಈ ಬಗ್ಗೆ ಮಲ್ಲಿಕಾರ್ಜುನ್ ಖರ್ಗೆ ಕೂಡ ಹೇಳಿದರು. ಕನ್ವರ್ ಯಾತ್ರೆ ಹಾದಿಯುದ್ದಕ್ಕೂ ವ್ಯಾಪಾರಸ್ಥರು ತಮ್ಮ ಹೆಸರುಗಳಿರುವ ಬೋರ್ಡ್ ಹಾಕಬೇಕು ಅಂತ ಉತ್ತರ ಪ್ರದೇಶ ಸಿಎಂ ಯೋಗಿ ಆದಿತ್ಯನಾಥ್ ಆದೇಶ ಕೊಟ್ಟಿದ್ರು. ಸದ್ಯ ಯೋಗಿ ಆದಿತ್ಯನಾಥ್ ಕೊಟ್ಟಂತಹ ಆದೇಶಕ್ಕೆ ಸುಪ್ರೀಂ ಕೋರ್ಟ್ ತಾತ್ಕಾಲಿಕ ತಡೆಯಾಜ್ಞೆ ನೀಡಿದೆ. ಮಹಾರಾಷ್ಟ್ರದಲ್ಲಿ ಮಳೆ ಹೆಚ್ಚಾಗಿದೆ. ಮಳೆಯಿಂದ ಬೇಲಾಪುರ ಫಾಲ್ಸ್ ಬಳಿ ವೀಕ್ಷಣೆಗೆ ಅಂತ ತೆರಳಿದಂತಹ 70 ಪ್ರವಾಸಿಗರು ಮಳೆಯಲ್ಲಿ ಸಿಲುಕಿಕೊಂಡಿದ್ದರು. ಸತತ ಕಾರ್ಯಾಚರಣೆ ಬಳಿಕ ಪ್ರವಾಸಿಗರನ್ನ ರಕ್ಷಣೆ ಮಾಡಲಾಯಿತು. ಇನ್ನು ಗಡ್ಚಿರೋಲಿ ಬಳಿ ಪ್ರವಾಹ ಸ್ಥಿತಿ ಎದುರಾಗಿದೆ. ಗೋಸಿ ಖರ್ಡ್ ಡ್ಯಾಂನ 33 ಗೇಟ್ ಮೂಲಕ ಅಪಾರ ಪ್ರಮಾಣದ ನೀರು ಹೊರಬಿಡಲಾಗ್ತಾ ಇದೆ. ಸುಮಾರು 37 ರಸ್ತೆಗಳನ್ನು ಬಂದ್ ಮಾಡಲಾಗಿದೆ. ಇತ್ತ ಗುಜರಾತ್ನಲ್ಲೂ ಭಾರಿ ಮಳೆಯಾಗ್ತಾ ಇದೆ. ಸೂರತ್ನ ಹಲವು ಕಡೆಗಳಲ್ಲಿ ರಸ್ತೆಯಲ್ಲೇ ನೀರು ನಿಂತಿದ್ದು ಮೊಣಕಾಲುದ್ದ ನೀರಲ್ಲೇ ಜನರು ಸಂಚರಿಸ್ತಾ ಇದ್ದಾರೆ. ವಾಹನ ಸವಾರರು ಇದರಿಂದ ಪರದಾಡಿದರು. ಕನ್ನಡಿಗರ ನೆಚ್ಚಿನ ನ್ಯೂಸ್ 18 ಕನ್ನಡ ಈಗ ವಾಟ್ಸ್ಆಪ್ನಲ್ಲೂ ಲಭ್ಯ. ಕರ್ನಾಟಕ ದೇಶ ವಿದೇಶಗಳ 360 ಡಿಗ್ರಿ ಸುದ್ದಿಯ ವಿವರಗಳನ್ನ ನಿಮ್ಮ ಕೈ ಬೆರಳುಗಳಲ್ಲೇ ಪಡಿಲಿಕ್ಕೆ ಈ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿ ನಮ್ಮ ಚಾನಲ್ ಫಾಲೋ ಮಾಡಿ, ನೋಟಿಫಿಕೇಶನ್ ಆನ್ ಮಾಡಿ.